ಆಸ್ಪತ್ರೆ ಆವರಣದಲ್ಲಿ ಲಿಂಗೈಕ್ಯ ಮಾರುತಿ ಮಾನ್ಪಡೆ ಅವರ 71ನೇ ಜನ್ಮದಿನದ ಅಂಗವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾರುತಿ ಮಾನ್ಪಡೆ ಅವರು ಜನಪರವಾಗಿರತಕ್ಕಂಥ ಹೋರಾಟಗಾರರು, ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಮಹಾನ್ ವ್ಯಕ್ತಿ ಇವತ್ತು ನಮ್ಮೆಲ್ಲ ಅಗಲಿದ್ದಾರೆ. ನಿಜವಾಗಲೂ ಕೂಡ ಅವರ ಇಡೀ ಬದುಕನ್ನೇ ಜನರಿಗಾಗಿ, ಜನರ ಸಮಸ್ಯೆಗಳಿಗಾಗಿ ಸ್ಪಂದಿಸಿ ಅವರ ಬದುಕನ್ನೇ ಏನಪ್ಪಂದರೆ ಮೀಸಲಾಗಿಟ್ಟಿರ್ತಕ್ಕಂಥ ನಮ್ಮ ಕಲಬುರಗಿ ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಪುತ್ರ ಅಂದರೆ ಮಾರುತಿ ಮಾನ್ಪಡೆ ಅವರು. ನಿಜವಾಗಲೂ ಕೂಡ ಅವರನ್ನು ನಾವು ಬಾಲ್ಯದಿಂದಲೇ ನೋಡ್ತಾ ಇದ್ದೇವೆ. ಚಳುವಳಿಗಳನ್ನು, ಹೋರಾಟಗಳನ್ನು, ರೈತರ ಸಮಸ್ಯೆಗಳನ್ನು, ಕೂಲಿಕಾರರ ಸಮಸ್ಯೆಗಳನ್ನು, ಎಲ್ಲ ಕಾರ್ಮಿಕ ವರ್ಗದ ಅವರನ್ನು ಸಮಸ್ಯೆಗಳನ್ನು ಅವರಿಗೆ ನ್ಯಾಯವಾಗಿ ಬರ್ತಕ್ಕಂಥ, ಅವರಿಗೆ ಫಲಿತಾಂಶವನ್ನು ಕೊಡ್ತಕ್ಕಂಥ ಹೋರಾಟವನ್ನು ಮಾಡಿರ್ತಕ್ಕಂಥ ಧೀಮಂತ ವ್ಯಕ್ತಿ ಮಾರುತಿ ಮಾನ್ಪಡೆಯವರು. ನಿಜವಾಗಲೂ ಕೂಡ ಅವರ ಬದುಕನ್ನು ನಮ್ಮೆಲ್ಲರಿಗೆ ಆದರ್ಶವಾಗಿದೆ. ಜನರ ಭಾವನೆಗಳಿಗೆ ಸ್ಪಂದಿಸಿ ಅವರನ್ನು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ವ್ಯಕ್ತಿ ಇವತ್ತು ಮಾರುತಿ ಮಾನ್ಪಡೆಯವರು. ಅವರು 71ನೇ ಜನ್ಮ ದಿನಾಚರಣೆ ಅಂಗವಾಗಿ ಎಲ್ಲ ಕಾರ್ಮಿಕ ಸಂಘಟನೆಗಳು, ಮಹಾನಗರ ಪಾಲಿಕೆ ಮತ್ತು ನೀರಾವರಿ ಸರಬರಾಜು ಇಲಾಖೆ ಎಲ್ಲ ವರ್ಗದ ಕಲಿತು ಇವತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಅನ್ನ ಸಂತರ್ಪಣೆ ಮೂಲಕ ಆಸ್ಪತ್ರೆ ಆವರಣದಲ್ಲಿ ಮಾಡಲಾಗ್ತಾ ಇದೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ನನ್ನ ಹೆಸರು ಆರ್.ಜಿ. ಶೆಟ್ಗಾರ್, ಜಾಗತಿಕ ಲಿಂಗಾಯತ್ ಮಹಾಸಭಾ ಅಧ್ಯಕ್ಷ. ಹೋರಾಟ ರತ್ನ ಶ್ರೀ ಮಾರುತಿ ಮಾನ್ಪಡೆಯವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಇಲ್ಲಿ ಅನ್ನ ಸಂತರ್ಪಣೆ ನಾವು ಮಾಡ್ತಾ ಇದ್ದೀವಿ. ಇದರ ಒಂದು ಪ್ರಯುಕ್ತ ಇಲ್ಲೆಲ್ಲ ಬಂದಿರತಕ್ಕಂಥ ಬಡ ರೋಗಿಗಳಿಗೆ ಅನ್ನ ಸಂತರ್ಪಣೆ ಮತ್ತು ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೆಲವು ವ್ಯಕ್ತಿಗಳು ಜನ್ಮ ದಿನಾಚರಣೆ ಹೆಂಗೆ ಆಚರಿಸ್ಬೇಕು ಅಂದ್ರೆ ದುಡ್ಡು ಇದರೊಳಗೆ ಮಾಡ್ತಿದ್ದಾರೆ. ಅವರು ಆಡಂಬರವಾಗಿ ಮಾಡಿ ಯಾವರಿಗೆ ಉಪಯೋಗ ಆಗ್ತಕ್ಕಂಥದ್ದು ಜನ್ಮ ದಿನಾಚರಣೆ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಈ ಒಂದು ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ, ರೋಗಿಗಳಿಗೆ ಅನ್ನ ಸಂತರ್ಪಣೆ ಮಾಡೋದ್ರ ಮೂಲಕ ನಾವು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದಕ್ಕೆಲ್ಲರೂ ಎಲ್ಲರೂ ವಾಟರ್ ಸಪ್ಲೈ ಎಂಪ್ಲಾಯೀಸ್ ಕೂಡ ನಾವು ಇದರಲ್ಲಿ ಭಾಳ ಪ್ರಾಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ.